ದಿನದ ನಂತರ ಸಾನ್ವಿಯ ಜೀವನ ನಿಧಾನವಾಗಿ ಬದಲಾಗತೊಡಗಿತ್ತು. ಹೊರಗೆ ನೋಡಲು ಎಲ್ಲವೂ ಸಾಮಾನ್ಯವಾಗಿಯೇ ಇತ್ತು. ಕಾಲೇಜು, ಮನೆ, ಕುಟುಂಬ. ಆದರೆ ಅವಳ ಮನಸ್ಸಿನೊಳಗೆ ಹೊಸ ಅಶಾಂತಿ ಹುಟ್ಟಿಕೊಂಡಿತ್ತು. ಕೇವಲ ಭಯ ಅಲ್ಲ, ಕುತೂಹಲ. ರಿಷಬ್ ಬಗ್ಗೆ, ಅವನ ಜೀವನದ ಬಗ್ಗೆ, ಅವನ ಕಣ್ಣುಗಳಲ್ಲಿ ಕೆಲವೊಮ್ಮೆ ಕಾಣಿಸುವ ಆ ವಿಚಿತ್ರ ಕತ್ತಲೆ ಬಗ್ಗೆ. ಸಂಜೆ ಕಾಲೇಜು ಮುಗಿದ ನಂತರ ಸಾನ್ವಿ ಲೈಬ್ರರಿಯಿಂದ ಹೊರಗೆ ಬರುತ್ತಿದ್ದಳು. ಆಕಾಶ ಸಂಪೂರ್ಣ ಮೋಡದಿಂದ ಮುಚ್ಚಿಕೊಂಡಿತ್ತು. ಮಳೆ ಬೀಳುವ ಮುನ್ಸೂಚನೆ. ಗೇಟ್ ಹೊರಗೆ ಎಂದಿನಂತೆ ಬ್ಲಾಕ್ BMW ನಿಂತಿತ್ತು. ರಿಷಬ್ ಕಾರಿನ ಹತ್ತಿರ ನಿಂತು ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದ. ಅವನ ಮುಖ ತುಂಬ ಸೀರಿಯಸ್ ಆಗಿತ್ತು. ಸಾನ್ವಿ ಅವನತ್ತ ನಡೆದು ಬರುತ್ತಿದ್ದಾಗ ಅವನ ಧ್ವನಿ ಸ್ವಲ್ಪ ಸ್ಪಷ್ಟವಾಗಿ ಕೇಳಿಸಿತ್ತು. ಅವನನ್ನು ಸಿಟಿಯಿಂದ ಹೊರಗೆ ಕಳಿಸಿ. ಸಾನ್ವಿ ಹೆಜ್ಜೆಗಳು ನಿಧಾನವಾದವು. ಸರ್, ಬಟ್ ನಾನು ಹೇಳಿದ್ದು ಮಾಡಿ. ಅವನ ಧ್ವನಿ ಭಯಂಕರವಾಗಿ ಕಾಮಾಗಿತ್ತು. ಆ ಕ್ಲಾಮೆಸ್ಸೊಳಗೆ ಎಷ್ಟು ಕೋಪ ಅಡಗಿದೆ ಅನ್ನೋದನ್ನು ಸಾನ್ವಿ ಈಗ ಗುರುತಿಸಬಲ್ಲವಳಾಗಿದ್ದಳು. ರಿಷಬ್ ಕಾಲ್ ಕಟ್ ಮಾಡಿ ತಿರುಗಿದ ಕ್ಷಣ ಸಾನ್ವಿ ಎದುರಿಗೆ ನಿಂತಿದ್ದಳು. ಅವನ ಮುಖ ತಕ್ಷಣ ಮೃದುವಾಯಿತು. ಎಷ್ಟು ಹೊತ್ತು ಆಯಿತು ಬಂದಿದ್ದು? ಈಗಷ್ಟೇ ಬಂದೆ, ಸಾನ್ವಿ ನಿಧಾನವಾಗಿ ಉತ್ತರಿಸಿದಳು. ಆದರೆ ಅವಳ ಮನಸ್ಸಿನಲ್ಲಿ ಆ ಒಂದೇ ಒಂದು ಮಾತು ತಿರುಗುತ್ತಿತ್ತು. ಅವನನ್ನು ಸಿಟಿಯಿಂದ ಹೊರಗೆ ಕಳಿಸಿ ಯಾರ ಬಗ್ಗೆ ಮಾತನಾಡುತ್ತಿದ್ದರು? ಏನಾಯಿತು ಎಂದು ಯೋಚಿಸುತ್ತಿದ್ದಳು. ಕಾರು ನಿಧಾನವಾಗಿ ರಸ್ತೆಯಲ್ಲಿ ಸಾಗತೊಡಗಿತು. ಹೊರಗೆ ಮಳೆಯ ಹನಿಗಳು ವಿಂಡ್ ಮೇಲೆ ಬೀಳುತ್ತಿದ್ದವು. ಕಾರಿನೊಳಗೆ ಸಾಫ್ಟ್ ಮ್ಯೂಸಿಕ್ ಕೇಳಿಸುತ್ತಿತ್ತು. ಆದರೆ ಇಂದು ಸಾನ್ವಿಯ ಮನಸ್ಸು ಶಾಂತವಾಗಿರಲಿಲ್ಲ. ಅವಳು ಕಿಟಕಿಯ ಹೊರಗೆ ನೋಡುತ್ತಿದ್ದರೂ ಅವಳ ಯೋಚನೆಗಳೆಲ್ಲ ರಿಷಬ್ ಸುತ್ತಲೇ ತಿರುಗುತ್ತಿದ್ದವು. ರಿಷಬ್ ಗಮನಿಸಿದ. ಏನೋ ಯೋಚಿಸುತ್ತಿದ್ದೀಯಾ? ಸಾನ್ವಿ ತಕ್ಷಣ ಅವನತ್ತ ನೋಡಿದ. ಏನಿಲ್ಲ. ಸರಿ. ಅವನು ಸಣ್ಣದಾಗಿ ನಕ್ಕ. ನಿನ್ನ ಮುಖ ಎಲ್ಲವನ್ನು ಹೇಳುತ್ತೆ. ಸಾನ್ವಿ ಕ್ಷಣಕಾಲ ಮೌನವಾಗಿದ್ದಳು. ನಂತರ ನಿಧಾನವಾಗಿ ಕೇಳಿದಳು, ನೀವು ತುಂಬ ಡೇಂಜರಸ್ ವ್ಯಕ್ತಿಯಾ? ಆ ಪ್ರಶ್ನೆ ಕೇಳಿದ ಕ್ಷಣ ಕಾರಿನೊಳಗಿನ ವಾತಾವರಣವೇ ಬದಲಾಗಿತ್ತು. ರಿಷಬ್ ಸ್ಟೇರಿಂಗ್ ಮೇಲೆ ಇದ್ದ ಕೈ ನಿಧಾನವಾಗಿ ಗಟ್ಟಿಯಾಯಿತು. ಕೆಲ ಕ್ಷಣ ಅವನು ಏನೂ ಮಾತನಾಡಲಿಲ್ಲ. ಸಾನ್ವಿಯ ಹೃದಯ ನಿಧಾನವಾಗಿ ವೇಗವಾಯಿತು. ನಾನು ತಪ್ಪಾಗಿ ಕೇಳಿದ್ನಾ? ರಿಷಬ್ ಕೊನೆಯದಾಗಿ ನಿಧಾನವಾಗಿ ನಕ್ಕ. ಆದರೆ ಆ ನಗುವಿನ ಹಿಂದೆ ನೋವು ಇತ್ತು. ನಿನಗೆ ನಾನು ಡೇಂಜರಸ್ ಅನ್ನಿಸ್ತೀನಾ? ಕೆಲವೊಮ್ಮೆ ಅವಳು ಪ್ರಾಮಾಣಿಕವಾಗಿ ಹೇಳಿದಳು. ನಿಮ್ಮ ಕಣ್ಣುಗಳಲ್ಲಿ ತುಂಬ ಕೋಪ ಇರುತ್ತೆ. ರಿಷಬ್ ರಸ್ತೆ ಕಡೆ ನೋಡುತ್ತಲೇ ಇದ್ದ. ನನ್ನ ಕೆಲಸ ಹಾಗೆ, ಅಷ್ಟು ಕೋಪ ಯಾಕೆ? ಈ ಬಾರಿ ರಿಷಬ್ ಅವಳತ್ತ ನೋಡಿದ. ಅವನ ಕಣ್ಣುಗಳಲ್ಲಿ ವಿಚಿತ್ರ ದಣಿವು ಕಾಣಿಸುತ್ತಿತ್ತು. ನಾನು ಚಿಕ್ಕವನಿದ್ದಾಗ ಎಂದು ನಿಧಾನವಾಗಿ ಮಾತು ಆರಂಭಿಸಿದ. ನನ್ನ ಅಪ್ಪನ ಬಿಸ್ನೆಸ್ ಆಲ್ಮೋಸ್ಟ್ ಎಲ್ಲ ಹಾಳಾಗಿತ್ತು. ಸಾನ್ವಿ ಮೌನವಾಗಿ ಕೇಳುತ್ತಿದ್ದಳು. ನಮ್ಮನ್ನು ಮೋಸ ಮಾಡಿದವರು ತುಂಬ ಜನ ಇದ್ದರು. ಅವನ ಧ್ವನಿ ನಿಧಾನವಾಗಿ ಗಾಢವಾಯಿತು. ಆಗ ನನಗೆ ಒಂದು ವಿಷಯ ಅರ್ಥ ಆಯಿತು. ಏನು? ಈ ಜಗತ್ತಿನಲ್ಲಿ ಒಳ್ಳೆಯವರಾಗಿದ್ದರೆ ಕೆಲವರು ನನ್ನನ್ನು ದುರ್ಬಲ ಅಂತ ನೋಡುತ್ತಾರೆ. ಸಾನ್ವಿಯ ಹೃದಯ ಮೃದುವಾಯಿತು. ಮೊದಲ ಬಾರಿ ಅವಳು ಅವನೊಳಗಿನ ಗಾಯವನ್ನು ನೋಡುತ್ತಿದ್ದಳು. ಆಮೇಲೆ ಎಂದು ನಿಧಾನವಾಗಿ ಕೇಳಿದಳು. ಆಮೇಲೆ ನಾನು ಬದಲಾಗಬೇಕಾಯಿತು. ಅವನ ಕಣ್ಣುಗಳಲ್ಲಿ ಈಗ ಚಳಿಯಾದ ನೆನಪುಗಳು ಮೂಡುತ್ತಿದ್ದವು. ಯಾರು ನನ್ನ ಕುಟುಂಬದ ಮೇಲೆ ಕೈ ಹಾಕದ ಹಾಗೆ ಸ್ಟ್ರಾಂಗ್ ಆಗಬೇಕಾಯಿತು. ಸಾನ್ವಿ ಅವನತ್ತ ನೋಡುತ್ತಲೇ ಇದ್ದಳು. ಇವನು ಕೇವಲ ಆರೋಗ್ಯನ್ ಬಿಸ್ನೆಸ್ ಮ್ಯಾನ್ ಅಲ್ಲ, ತನ್ನವರನ್ನು ರಕ್ಷಿಸಲು ತನ್ನನ್ನೇ ಕಠಿಣಗೊಳಿಸಿಕೊಂಡ ಮನುಷ್ಯ. ಆ ಯೋಚನೆ ಅವಳ ಮನಸ್ಸಿಗೆ ವಿಚಿತ್ರ ನೋವು ತಂದಿತು. ಅಷ್ಟರಲ್ಲಿ ಕಾರು ಒಂದು ಸಿಗ್ನಲ್ ಬಳಿ ನಿಂತಿತು. ಹೊರಗೆ ಮಳೆ ಜೋರಾಯಿತು. ಸಾನ್ವಿ ಏನೋ ಗಮನಿಸಿದಳು. ರಸ್ತೆಯ ಇನ್ನೊಂದು ಬದಿಯಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಬ್ಲ್ಯಾಕ್ ಕ್ಯಾಪ್, ಬ್ಲಾಕ್ ಜಾಕೆಟ್. ಅವನು ನೇರವಾಗಿ ಅವರ ಕಾರಿನತ್ತ ನೋಡುತ್ತಿದ್ದ. ಸಾನ್ವಿಯ ಹೃದಯ ತಕ್ಷಣ ಬಡಿಯಲಾರಂಭಿಸಿತು. ರಿಷಬ್, ಅಲ್ಲಿ? ಅವಳು ಆ ವ್ಯಕ್ತಿಯತ್ತ ತೋರಿಸಿದಳು. ರಿಷಬ್ ತಕ್ಷಣ ಮಿರರ್ ಮೂಲಕ ನೋಡಿದ. ಆ ವ್ಯಕ್ತಿ ಕೂಡಲೇ ಮುಖ ತಿರುಗಿಸಿ ನಡೆಯತೊಡಗಿದ. ರಿಷಬ್ ಮುಖ ಕ್ಷಣಾರ್ಧದಲ್ಲಿ ಬದಲಾಯಿತು. ಅವನ ಕಣ್ಣುಗಳಲ್ಲಿ ಡೇಂಜರಸ್ ಅಲರ್ಟ್ನೆಸ್ ಮೂಡಿತು. ಸಿಗ್ನಲ್ ಗ್ರೀನ್ ಆಗುತ್ತಿದ್ದಂತೆ ಅವನು ತಕ್ಷಣ ಕಾರು ಮುಂದಕ್ಕೆ ಚಲಿಸಿದ. ಆದರೆ ಕೆಲವು ಸೆಕೆಂಡ್ಸ್ ನಂತರ ಸಡನ್ ಯೂ ಟರ್ನ್ ತೆಗೆದುಕೊಂಡ. ಸಾನ್ವಿ ಬೆಚ್ಚಿ ಬಿದ್ದಳು. ಏನಾಯಿತು? ಆ ವ್ಯಕ್ತಿ? ಅವನ ಧ್ವನಿ ಗಟ್ಟಿ ಆಗಿತ್ತು. ಅವನು ಕಳೆದ ವಾರ ಕೂಡ ನಿನ್ನ ಕಾಲೇಜ್ ಹತ್ತಿರ ಕಾಣಿಸಿದ. ಸಾನ್ವಿಯ ಉಸಿರು ನಿಂತಾಯಿತು. ಏನು? ರಿಷಬ್ ಈಗ ಸಂಪೂರ್ಣ ಫೋಕಸ್ನಲ್ಲಿದ್ದ. ಅವನು ರಸ್ತೆಯ ಬದಿಗಳನ್ನು ಗಮನಿಸುತ್ತಾ ಕಾರು ಓಡಿಸುತ್ತಿದ್ದ. ಆ ವ್ಯಕ್ತಿ ಕಾಣಿಸುತ್ತಿರಲಿಲ್ಲ.
ಕೆಲವು ಕ್ಷಣಗಳ ನಂತರ ಅವನು ನಿಧಾನವಾಗಿ ಬದಿಯಲ್ಲೂ ನೋಡುತ್ತಾ ಬಂದ. ಆದರೆ ಅವನು ಎಲ್ಲಿಯೂ ಕಾಣಿಸಲಿಲ್ಲ. ಸಾನ್ವಿಯ ಕೈಗಳು ತಣ್ಣಗಾದವು. ಯಾರವರು? ರಿಷಬ್ ಉತ್ತರ ಕೊಡಲಿಲ್ಲ. ಆ ಮೌನವೇ ಇನ್ನಷ್ಟು ಭಯ ಹುಟ್ಟಿಸಿತು. ಸ್ವಲ್ಪ ಸಮಯದ ನಂತರ ಕಾರು ನಗರದ ಹೊರವಲಯದ ರಸ್ತೆಗೆ ತಿರುಗಿತು. ಸಾನ್ವಿ ಗಾಬರಿಯಿಂದ ಅವನತ್ತ ನೋಡಿದಳು. ನಾವು ಮನೆಗೆ ಹೋಗ್ತಿಲ್ವಾ? ಇಲ್ಲ, ಒಂದು ಪ್ಲೇಸ್ಗೆ ಹೋಗಬೇಕು. ಎಲ್ಲಿಗೆ? ನನ್ನ ಮೇಲೆ ನಂಬಿಕೆ ಇದೆಯಾ? ಆ ಪ್ರಶ್ನೆ ಕೇಳಿದ ಕ್ಷಣ ಸಾನ್ವಿ ಮತ್ತೆ ಮೌನವಾದಳು. ನಂತರ ನಿಧಾನವಾಗಿ ತಲೆ ಆಡಿಸಿದಳು. ರಿಷಬ್ ಕಣ್ಣುಗಳಲ್ಲಿ ಸ್ವಲ್ಪ ನೆಮ್ಮದಿ ಮೂಡಿತ್ತು. 10 ನಿಮಿಷಗಳ ನಂತರ ಕಾರು ಒಂದು ದೊಡ್ಡ ಐರನ್ ಗೇಟ್ ಮುಂದೆ ನಿಂತಿತ್ತು. ಗೇಟ್ ನಿಧಾನವಾಗಿ ತೆರೆದಿತ್ತು. ಒಳಗಡೆ ದೊಡ್ಡ ಪ್ರೈವೇಟ್ ಪ್ರಾಪರ್ಟಿ. ಎಲ್ಲೆಡೆ ಸೆಕ್ಯೂರಿಟಿ ಕ್ಯಾಮರಾಸ್, ಗಾರ್ಡ್ಸ್ಗಳಿದ್ದರು. ಸಾನ್ವಿ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಇದು ನನ್ನ ಪ್ರೈವೇಟ್ ಎಸ್ಟೇಟ್. ಕಾರು ಒಳಗೆ ಸಾಗತೊಡಗಿತ್ತು. ಸಾನ್ವಿಯ ಹೃದಯ ನಿಧಾನವಾಗಿ ಬಡಿದುಕೊಳ್ಳುತ್ತಿತ್ತು. ಅವಳಿಗೆ ಈಗ ಸ್ಪಷ್ಟವಾಗುತ್ತಿತ್ತು, ರಿಷಬ್ ಜೀವನ ಸಾಮಾನ್ಯವಾಗಿಲ್ಲ. ಅವನ ಜಗತ್ತು ತುಂಬ ದೊಡ್ಡದು, ತುಂಬ ರಹಸ್ಯಗಳಿಂದ ಕೂಡಿದೆ. ಕಾರು ಕೊನೆಗೆ ಒಂದು ದೊಡ್ಡ ಮ್ಯಾನ್ಸನ್ಸ್ ಮುಂದೆ ನಿಂತಿತು. ಮಳೆ ಹನಿಗಳ ನಡುವೆ ಆ ಮನೆ ಆಲ್ಮೋಸ್ಟ್ ಕೋಟೆಯಂತೆ ಕಾಣಿಸುತ್ತಿತ್ತು. ರಿಷಬ್ ಕಾರಿನಿಂದ ಇಳಿದು ಅವಳಿಗಾಗಿ ಡೋರ್ ತೆರೆದ. ಸಾನ್ವಿ ನಿಧಾನವಾಗಿ ಇಳಿದಳು. ಅಷ್ಟರಲ್ಲಿ ಮ್ಯಾನ್ಸನ್ಸ್ ಒಳಗಿನಿಂದ ಒಬ್ಬ ಮಿಡಲ್ ಏಜ್ಡ್ ವ್ಯಕ್ತಿ ಓಡುತ್ತಾ ಹೊರಬಂದ. ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಸರ್, ರಿಷಬ್ ಮುಖ ತಕ್ಷಣ ಸೀರಿಯಸ್ ಆಗಿತ್ತು. ಏನಾಯಿತು? ಆ ವ್ಯಕ್ತಿ ಕ್ಷಣಕಾಲ ಸಾನ್ವಿಯತ್ತ ನೋಡಿದ. ನಂತರ ನಿಧಾನವಾಗಿ ಹೇಳಿದ, ಸರ್, ಯಾರೋ ಒಬ್ಬರು ನಿಮ್ಮ ಪ್ರೈವೇಟ್ ಆಫೀಸ್ ಒಳಗಡೆ ಹೋಗಿದ್ದಾರೆ. ಸಾನ್ವಿಯ ಹೃದಯ ಕ್ಷಣಕಾಲ ನಿಂತಂತಾಯಿತು. ರಿಷಬ್ ಕಣ್ಣುಗಳಲ್ಲಿ ಅಪಾಯಕಾರಿ ಕೋಪ ಹೊತ್ತಿತ್ತು. ಯಾರು? ಆ ವ್ಯಕ್ತಿ ಗಾಬರಿಯಿಂದ ಉತ್ತರಿಸಿದ. ಅವರು ನಿಮ್ಮ ಸೀಕ್ರೆಟ್ ಫೈಲ್ಸ್ ತೆಗೆದುಕೊಂಡಿದ್ದಾರೆ ಸರ್. ಮಳೆ ಹನಿಗಳು ಇನ್ನೂ ಆ ದೊಡ್ಡ ಮ್ಯಾನ್ಸಸ್ ಗಾಜಿನ ಕಿಟಕಿಗಳ ಮೇಲೆ ನಿಧಾನವಾಗಿ ಜಾರುತ್ತಲೇ ಇದ್ದವು. ಸಾನ್ವಿ ಅಲ್ಲೇ ನಿಂತಿದ್ದಳು. ಅವಳ ಕಣ್ಣುಗಳು ರಿಷಬ್ ಮುಖದ ಮೇಲೆಯೇ ನೆಟ್ಟಿದ್ದವು. ನಿಮ್ಮ ಸೀಕ್ರೆಟ್ ಫೈಲ್ಸ್ ಕಳವಾಗಿದೆ ಸರ್. ಆ ವ್ಯಕ್ತಿಯ ಮಾತು ಇನ್ನೂ ಗಾಳಿಯಲ್ಲಿ ತೇಲುತ್ತಿದ್ದಂತೆ ಅನಿಸಿತು. ರಿಷಬ್ ಮುಖದ ಬಣ್ಣ ಕ್ಷಣಾರ್ಧದಲ್ಲಿ ಬದಲಾಯಿತು. ಕೆಲವೇ ಕ್ಷಣಗಳ ಹಿಂದೆ ಅವಳ ಜೊತೆ ಮೃದುವಾಗಿ ಮಾತನಾಡುತ್ತಿದ್ದ ವ್ಯಕ್ತಿ ಈಗ ಸಂಪೂರ್ಣ ಬೇರೆ ವ್ಯಕ್ತಿಯಂತೆ ಕಾಣುತ್ತಿದ್ದ. ಅವನ ಕಣ್ಣುಗಳಲ್ಲಿ ತಣ್ಣನೆಯ ಕೋಪ ಒತ್ತಿಕೊಂಡಿತ್ತು. ಅವನು ನಿಧಾನವಾಗಿ ತನ್ನ ಕೋಟ್ನ ಗುಂಡಿಯನ್ನು ಬಿಗಿಗೊಳಿಸಿದ. ಯಾವ ಫೈಲ್ಸ್ ಎಂದು ಕೇಳಿದ. ಅವನ ಧ್ವನಿ ತುಂಬ ಶಾಂತವಾಗಿತ್ತು. ಆದರೆ ಆ ಶಾಂತಿ ಹಿಂದೆ ಬಿರುಗಾಳಿ ಅಡಗಿತ್ತು. ಆ ವ್ಯಕ್ತಿ ಸ್ವಲ್ಪ ನಡುಕಿದ. ಪ್ರೈವೇಟ್ ಸೆಕ್ಯೂರಿಟಿ ರೆಕಾರ್ಡ್ ಸರ್. ಇನ್ನೇನು ಲ್ಯಾಂಡ್ ಡೀಟೇಲ್ಸ್ ಫೈಲ್ಸ್. ಅವನು ಸ್ವಲ್ಪ ತಡೆದು ನಿಂತ. ಮತ್ತು ಮಿಸ್ ಸಾನ್ವಿ ಬಗ್ಗೆ ಕಲೆಕ್ಟ್ ಮಾಡಿದ ಸೆಕ್ಯೂರಿಟಿ ಡಾಕ್ಯುಮೆಂಟ್ಸ್. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಹೃದಯ ಒಂದು ಕ್ಷಣ ಬಡಿತ ತಪ್ಪಿತ್ತು. ನನ್ನ ಬಗ್ಗೆ? ಅವಳು ಆಶ್ಚರ್ಯದಿಂದ ರಿಷಬ್ ಕಡೆ ತಿರುಗಿ ನೋಡಿದಳು. ರಿಷಬ್ ಅವಳತ್ತ ನೋಡಲಿಲ್ಲ. ಅವನ ದೃಷ್ಟಿ ಇನ್ನೂ ಆ ವ್ಯಕ್ತಿಯ ಮೇಲೆಯೇ ಇತ್ತು. ಯಾರೂ ನೋಡಲಿಲ್ಲವಾ ಎಂದು ಕೇಳಿದ. ಕ್ಯಾಮ್ರಾ ಫುಟೇಜ್ ಡಿಲೀಟ್ ಮಾಡಿದ್ದಾರೆ ಸರ್. ರಿಷಬ್ ನಿಧಾನವಾಗಿ ನಕ್ಕ. ಆ ನಗು ನೋಡಿದ ಕ್ಷಣ ಅಲ್ಲಿದ್ದ ಎಲ್ಲರಿಗೂ ಭಯವಾಯಿತು. ಏಕೆಂದರೆ ಅದು ಸಂತೋಷದ ನಗು ಅಲ್ಲ, ಅದು ಬೇಟೆಗಾರನ ನಗು. ಡಿಲೀಟ್ ಮಾಡಿದರೆ ಏನಾಯಿತು? ಅವನು ನಿಧಾನವಾಗಿ ಹೇಳಿದ. ಯಾರು ಮಾಡಿದ್ದಾರೆ ಅಂತ ನಾನು ಹುಡುಕುತ್ತೇನೆ. ಸಾನ್ವಿ ಮೌನವಾಗಿ ನಿಂತಿದ್ದಳು. ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳೇ ಪ್ರಶ್ನೆಗಳು. ರಿಷಬ್ ಯಾಕೆ ನನ್ನ ಬಗ್ಗೆ ಸೆಕ್ಯೂರಿಟಿ ಫೈಲ್ಸ್ ಇಟ್ಟುಕೊಂಡಿದ್ದ? ಅವನು ಎಷ್ಟು ದಿನಗಳಿಂದ ನನ್ನನ್ನು ಗಮನಿಸುತ್ತಿದ್ದ? ಮತ್ತು ಅವನ ಜೀವನದಲ್ಲಿ ಇನ್ನೆಷ್ಟು ರಹಸ್ಯಗಳಿವೆ? ಅವಳು ನಿಧಾನವಾಗಿ ಆ ದೊಡ್ಡ ಮನೆಯೊಳಗಡೆ ದೃಷ್ಟಿ ಹರಿಸಿದಳು. ಗೋಡೆಗಳ ಮೇಲೆ ದುಬಾರಿ ಚಿತ್ರಗಳು, ಹಳೆಯ ರಾಜಮನೆದಂತೆ ಕಾಣುವ ಅಲಂಕಾರ, ಪ್ರತಿಯೊಂದು ಮೂಲೆಗೂ ಸೆಕ್ಯೂರಿಟಿ ಕ್ಯಾಮರಾಸ್, ಪ್ರತಿಯೊಂದು ಬಾಗಿಲಿಗೂ ಬಯೋಮೆಟ್ರಿಕ್ ಲಾಕ್ಸ್. ಇದು ಮನೆಗಿಂತ ಕೋಟೆಯಂತೆ ಕಾಣಿಸುತ್ತಿತ್ತು. ಆ ಯೋಚನೆ ಅವಳೊಳಗೆ ಸಣ್ಣ ಭಯ ಹುಟ್ಟಿಸಿತ್ತು. ರಿಷಬ್ ಅವಳ ಮುಖದ ಬದಲಾವಣೆ ಗಮನಿಸಿದ. ಸಾನ್ವಿ, ಅವನ ಧ್ವನಿ ಮತ್ತೆ ಮೃದುವಾಗಿತ್ತು. ನೀನು ಇಲ್ಲೇ ವೇಟ್ ಮಾಡು, ನಾನು ಕೂಡ ಬರ್ತೀನಿ. ಅವಳು ತಕ್ಷಣ ಹೇಳಿದಳು. ರಿಷಬ್ ತಲೆ ಎತ್ತಿ ನೋಡಿದ. ಇದು ಡೇಂಜರ್ ಆಗಬಹುದು. ನೀವು ಇರುವಾಗ ಡೇಂಜರಸ್ ಅಂದರೆ ನಾನು ಒಬ್ಬಳೇ ಹೇಗೆ ಸೇಫ್ ಆಗಿರ್ತೀನಿ? ಅವಳು ನೇರವಾಗಿ ಕೇಳಿದಳು. ಕೆಲ ಕ್ಷಣ ರಿಷಬ್ ಅವಳನ್ನೇ ನೋಡುತ್ತಿದ್ದ. ನಂತರ ಅವನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತ್ತು. ಮೊದಲ ಬಾರಿಗೆ ಸಾನ್ವಿ ಅವನ ಜಗತ್ತಿಗೆ ಎದುರಿ ಓಡುವ ಬದಲು ಅವನ ಜೊತೆಯಲ್ಲೇ ನಿಲ್ಲಲು ಪ್ರಯತ್ನಿಸುತ್ತಿದ್ದಳು. ಅದು ಅವನ ಹೃದಯವನ್ನು ವಿಚಿತ್ರವಾಗಿ ಮುಟ್ಟುತ್ತಿತ್ತು.
ಸರಿ, ಅವನು ನಿಧಾನವಾಗಿ ಹೇಳಿದ. ಆದರೆ ನನ್ನ ಹತ್ತಿರದಿಂದ ದೂರ ಹೋಗಬೇಡ. ಇಬ್ಬರು ಮ್ಯಾನ್ಸನ್ಸ್ ಒಳಗಿನ ಪ್ರೈವೇಟ್ ಆಫೀಸ್ ಕಡೆ ನಡೆಯತೊಡಗಿದ್ದರು. ಉದ್ದವಾದ ಕಾರಿಡಾರ್, ಮಂದ ಬೆಳಕು, ನಿಶಬ್ದ ವಾತಾವರಣ. ಸಾನ್ಗೆ ತನ್ನ ಹೃದಯದ ಬಡಿತವೇ ಕೇಳಿಸುತ್ತಿತ್ತು. ಅವರು ಒಂದು ದೊಡ್ಡ ಬಾಗಿಲಿನ ಮುಂದೆ ನಿಂತರು. ಮೊದಲೇ ಬಾಗಿಲು ಓಪನ್ ಆಗಿತ್ತು. ಒಳಗೆ ಎಲ್ಲವೂ ಅವ್ಯವಸ್ಥವಾಗಿತ್ತು. ಕಬೋರ್ಡ್ ಓಪನ್ ಆಗಿದ್ದವು. ಫೈಲ್ಸ್ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಟೇಬಲ್ ಡ್ರಾಯರ್ಸ್ ತೆರೆದಿದ್ದವು. ಯಾರೋ ಏನನ್ನು ಹುಡುಕಿದಂತೆ ಸ್ಪಷ್ಟವಾಗಿತ್ತು. ರಿಷಬ್ ನಿಧಾನವಾಗಿ ಒಳಗೆ ನಡೆದ. ಅವನ ಕಣ್ಣುಗಳು ಪ್ರತಿಯೊಂದು ಮೂಲೆಯನ್ನು ಪರಿಶೀಲಿಸುತ್ತಿದ್ದವು. ಸಾನ್ವಿ ಕೂಡ ಒಳಗೆ ನೋಡಿದಳು. ಹಠಾತ್ ಅವಳ ದೃಷ್ಟಿ ಒಂದು ವಿಚಿತ್ರವಾದ ವಿಷಯದ ಮೇಲೆ ಬಿತ್ತು. ಅದು ಒಂದು ಫೋಟೋ ಫ್ರೇಮ್. ಅದು ನೆಲದ ಮೇಲೆ ಬಿದ್ದಿತ್ತು. ಗಾಜು ಹೊಡೆದಿತ್ತು. ಸಾನ್ವಿ ಅದನ್ನು ಎತ್ತಿಕೊಂಡಳು. ಫೋಟೋ ನೋಡಿದ ಕ್ಷಣ ಅವಳು ಆಶ್ಚರ್ಯದಿಂದ ನಿಂತು ಹೋದಳು. ಅದರಲ್ಲಿದ್ದರು ಚಿಕ್ಕ ವಯಸ್ಸಿನ ರಿಷಬ್. ಅವನ ಪಕ್ಕದಲ್ಲಿ ಒಂದು ಪುಟ್ಟ ಹುಡುಗಿ. ಇಬ್ಬರು ನಗುತ್ತಿದ್ದರು, ತುಂಬ ಸಂತೋಷದಿಂದ, ತುಂಬ ಹತ್ತಿರವಾಗಿ. ಸಾನ್ವಿಯ ಹೃದಯದಲ್ಲಿ ಏನೋ ಚುಚ್ಚಿದಂತಾಯಿತು. ಅದು ಯಾರು? ಅದನ್ನು ಎಲ್ಲಿ ಸಿಕ್ಕಿತು? ರಿಷಬ್ ಧ್ವನಿ ಕೇಳಿ ಅವಳು ಬೆಚ್ಚಿ ಬಿದ್ದಳು. ಅವನು ಅವಳ ಪಕ್ಕದಲ್ಲೇ ನಿಂತಿದ್ದ. ಸಾನ್ವಿ ಫೋಟೋ ತೋರಿಸಿದಳು. ರಿಷಬ್ ಮುಖದಲ್ಲಿ ವಿಚಿತ್ರ ಬದಲಾವಣೆ ಮೂಡಿತು. ಅವನ ಕಣ್ಣುಗಳಲ್ಲಿ ಕ್ಷಣಕಾಲ ನೋವು ಮಿಂಚಿತು. ತುಂಬ ಆಳವಾದ ನೋವು. ಸಾನ್ವಿ ಮೊದಲ ಬಾರಿ ನೋಡುತ್ತಿದ್ದ ನೋವು. ಅವಳು ಯಾರು? ಅವಳು ನಿಧಾನವಾಗಿ ಕೇಳಿದಳು. ರಿಷಬ್ ತಕ್ಷಣ ಉತ್ತರ ಕೊಡಲಿಲ್ಲ. ಅವನು ಫೋಟೋ ಕಡೆ ನೋಡುತ್ತಲೇ ಇದ್ದ. ಕೆಲ ಕ್ಷಣ ಮೌನ. ಆ ಮೌನವೇ ಭಾರವಾಗತೊಡಗಿತು. ಕೊನೆಗೆ ಅವನು ನಿಧಾನವಾಗಿ ಹೇಳಿದ, ನನ್ನ ತಂಗಿ. ಸಾನ್ವಿ ಬೆಚ್ಚಿ, ನಿಮಗೆ ತಂಗಿ ಇದ್ದಾಳಾ? ರಿಷಬ್ ಸಣ್ಣದಾಗಿ ತಲೆ ಆಡಿಸಿದ್ದ. ಇದ್ದಳು. ಆ ಒಂದು ಪದ ಕೇಳಿದ ಕ್ಷಣ ಸಾನ್ವಿಯ ಮನಸ್ಸು ನಿಂತಂತಾಯಿತು. ಇದ್ದಳು ಅಂದರೆ? ಈಗ ಇಲ್ಲ. ರಿಷಬ್ ನಿಧಾನವಾಗಿ ಫೋಟೋ ಕೈಗೆ ತೆಗೆದುಕೊಂಡ. ಅವನ ಬೆರಳುಗಳು ಸ್ವಲ್ಪ ನಡುಗುತ್ತಿದ್ದವು. ಅವಳು ನನಗಿಂತ 5 ವರ್ಷ ಚಿಕ್ಕವಳು. ಅವನ ಧ್ವನಿ ತುಂಬ ನಿಧಾನವಾಗಿತ್ತು. ನನ್ನ ಪ್ರಪಂಚವೇ ಅವಳು. ಸಾನ್ವಿ ಮೌನವಾಗಿ ಕೇಳುತ್ತಿದ್ದಳು. ಆದರೆ ಅವನು ಮಾತು ನಿಲ್ಲಿಸಿದ. ಅವನ ಕಣ್ಣುಗಳಲ್ಲಿ ನೋವು ಸ್ಪಷ್ಟವಾಗಿತ್ತು. ಒಂದು ಆಕ್ಸಿಡೆಂಟ್ನಲ್ಲಿ ಅವನ ಮುಂದಿನ ಮಾತು ಹೇಳಲಾರದೆ ನಿಂತ. ಸಾನ್ವಿಯ ಕಣ್ಣುಗಳು ತೇವವಾದವು. ಈಗ ಅವಳಿಗೆ ಅರ್ಥವಾಗುತ್ತಿತ್ತು. ರಿಷಬ್ ಏಕೆ ಇಷ್ಟು ಪ್ರೊಟೆಕ್ಟಿವ್? ಯಾಕೆ ಅವನು ತನ್ನವರ ಬಗ್ಗೆ ಇಷ್ಟು ಪೊಸೆಸಿವ್? ಯಾಕೆ ಅವನು ಯಾರನ್ನು ಕಳೆದುಕೊಳ್ಳಲು ಹೆದರುತ್ತಾನೆ? ಯಾಕೆ ಅವನು ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸುತ್ತಾನೆ? ಅವನು ಈಗಾಗಲೇ ಒಮ್ಮೆ ತನ್ನ ಹೃದಯದ ಒಂದು ಭಾಗ ಕಳೆದುಕೊಂಡಿದ್ದ. ಹಠಾತ್ ಕೊಠಡಿಯ ಒಂದು ಮೂಲೆಯಿಂದ ವಿಚಿತ್ರ ಶಬ್ದ ಕೇಳಿಸಿತು. ಟಿಕ್ ಟಿಕ್ ಟಿಕ್. ರಿಷಬ್ ತಕ್ಷಣ ಎಚ್ಚರಗೊಂಡ. ಅವನ ಕಣ್ಣುಗಳು ಆ ದಿಕ್ಕಿನತ್ತ ತಿರುಗಿದವು. ಸಾನ್ವಿ ಗಾಬರಿಯಿಂದ ನೋಡಿದಳು. ಏನದು? ರಿಷಬ್ ಮುಖ ಕ್ಷಣಾರ್ಧದಲ್ಲಿ ಬದಲಾಯಿತು. ಅವನು ವೇಗವಾಗಿ ಆ ಕಡೆ ನಡೆಯತೊಡಗಿದ್ದ. ಶಬ್ದವೊಂದು ಕಬೋರ್ಡ್ ಹಿಂದೆ ಬರುತ್ತಿತ್ತು. ಟಿಕ್ ಟಿಕ್ ಟಿಕ್. ರಿಷಬ್ ಕಬೋರ್ಡ್ ಸರಿಸಿ. ಅದರ ಹಿಂದೆ ಒಂದು ಚಿಕ್ಕ ಬ್ಲಾಕ್ ಡಿವೈಸಸ್ ಅಡಿಸಲಾಗಿತ್ತು. ಕೆಂಪು ಲೈಟ್ ಬ್ಲಿಂಕ್ ಆಗುತ್ತಿತ್ತು. ಸಾನ್ವಿ ಉಸಿರು ನಿಂತಂತಾಯಿತು. ಅದು ಏನು? ರಿಷಬ್ ಅದನ್ನು ನೋಡಿದ. ಅವನ ಮುಖದಲ್ಲಿ ಮೊದಲ ಬಾರಿ ನಿಜವಾದ ಆತಂಕ ಕಾಣಿಸಿತು. ಸಾನ್ವಿ, ಅವನು ತುಂಬ ಗಟ್ಟಿಯಾಗಿ ಹೇಳಿದ. ಈಗಲೇ ನನ್ನ ಹಿಂದೆ ಬಾ. ಏಕೆ? ಅವಳು ಗಾಬರಿಯಿಂದ ಕೇಳಿದಳು. ರಿಷಬ್ ಅವಳ ಕೈ ಬಿಗಿಯಾಗಿ ಹಿಡಿದ. ಅವನ ಧ್ವನಿ ಈಗ ಸಂಪೂರ್ಣ ಗಂಭೀರವಾಗಿತ್ತು. ಅದು ಕ್ಯಾಮ್ರಾ ಅಲ್ಲ. ಸಾನ್ವಿಯ ಹೃದಯ ವೇಗವಾಗಿ ಬಡಿಯತೊಡಗಿತ್ತು. ಹಾಗಾದರೆ? ರಿಷಬ್ ಅವಳ ಕಣ್ಣುಗಳಲ್ಲಿ ನೋಡಿದ. ನಂತರ ನಿಧಾನವಾಗಿ ಹೇಳಿದ, ಅದು ಟೈಮರ್. ಅವನ ಮಾತು ಮುಗಿಯುವ ಮುನ್ನವೇ ಆ ಡಿವೈಸ್ ಮೇಲೆ ಇರುವ ಸಂಖ್ಯೆಗಳು 10, 9, 8 ಎಂದು ಕಡಿಮೆಯಾಗತೊಡಗಿದವು. ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.